ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೋಡ್ತಾ ಇರೋದು ಸಿಂಪಲ್ ಆಗಿರೋ ಅಂಥ ಕಾಲೇಜ್ ಗೋಯಿಂಗ್ಸ್ ಹುಡುಗಿರು ಇರ್ತಾರಲ್ಲ, ಇಲ್ಲ ಚಿಕ್ಕ ಮಕ್ಳು ಇರ್ತಾರಲ್ಲ, ಆ ಥರ ಅವ್ರಿಗೆ ಸೂಟಬಲ್ ಆಗಿರೋ ಅಂಥ ಒಳ್ಳೆ ಕಲೆಕ್ಷನ್ ನಾನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ರೆ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಯುನೀಕ್ ಡಿಸೈನ್ಸನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಈ ಥರ ಡಿಸೈನ್ಸ್ ಎಲ್ಲೂ ಸಿಗೋದಕ್ಕೇ ಸಾಧ್ಯನೇ ಇಲ್ಲ, ಆ ಥರ ಡಿಸೈನ್ಸ್ ನಾನು ಅಪ್ಲೋಡ್ ಮಾಡಿರೋದು. ತುಂಬ ಕಾಲೇಜ್ ಹುಡುಗಿರಿಗೆ ಮತ್ತು ಆಫೀಸ್ ಗೋಯಿಂಗ್ ಅವ್ರಿಗೆ ಮತ್ತು ಯಾವುದೇ ಸಿಂಪಲ್ ರೆಗ್ಯುಲರ್ ಯೂಸ್ ಮಾಡೋರಿಗೆ, ಇಲ್ಲ ನಾನು ಮಿನಿಮಲ್ ಜ್ಯುವೆಲ್ರಿ ಸಿಂಪಲಾಗಿ ಯೂಸ್ ಮಾಡಬೇಕು, ತುಂಬ ಯುನೀಕಾಗಿ ಕಾಣಿಸ್ಬೇಕು, ನಾನು ಡಿಫ್ರೆಂಟಾಗಿ ಕಾಣಿಸ್ಬೇಕು ಎಲ್ಲರಿಗಿಂತನೂ, ನಾನು ಅವ್ರಿಗೆ ಇದು ಒಳ್ಳೆ ಇದು ಜ್ಯುವೆಲರಿನ ಅಂತಲೇ ಹೇಳ್ಬೋದು. ತುಂಬ ಡಿಫ್ರೆಂಟ್ ಆಗಿರೋ ಜ್ಯುವೆಲರಿ. ಯಾಕಂದರೆ ನಮಗೆ ಇದರಲ್ಲಿ ಸ್ಟೋನ್ಸೇ ನಾನು ಜಾಸ್ತಿ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಕಾಣಿಸಿದ್ರೆ ಹೊರತು ಎಲ್ಲ ವಿತೌಟ್ ಸ್ಟೋನಲ್ಲಿ ಬರೋ ಅಂಥದ್ದು ಜ್ಯುವೆಲರಿ ಆಗಿರುತ್ತೆ. ತುಂಬ ಚೆನ್ನಾಗಿರೋ ಕಲೆಕ್ಷನ್ ಅಂತಲೇ ಹೇಳ್ಬೋದು. ತುಂಬ ಯಾಕಂದರೆ ಪ್ರಿಟಿ ಆಗಿರೋ ಅಂಥ ಡಿಸೈನ್ಸ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ, ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾವ ಥರ ಅನಿಸುತ್ತೋ ಅಂತ ಪ್ಲೀಸ್ ಕಾಮೆಂಟಲ್ಲಿ ಹೇಳಿ, ಇಲ್ಲ ಎಷ್ಟು ಗ್ರಾಮ್ಸಲ್ಲಿ ಮಾಡ್ಕೋಬೋದು ಅಂತ ನಾನು ನನ್ನ ಕಾಮೆಂಟಲ್ಲಿ ಕೇಳಿದರೆ ನಾನು ಅದನ್ನು ರಿಪ್ಲೈ ಮಾಡಿ ಹೇಳ್ತೀನಿ. ತುಂಬ ಡಿಫ್ರೆಂಟ್ ಆಗಿರೋ ಡಿಸೈನ್ಸನ್ನ ನಾನು ಅಪ್ಲೋಡ್ ಮಾಡಿರೋದು. ತುಂಬ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಥರ ಡಿಸೈನ್ಸ್ ನೋಡಿ, ಇದು ತುಂಬ ಪಿಕಾಕಲ್ಲಿ ಈ ಥರ ಡಿಸೈನ್ಸ್ ಎಲ್ಲನೂ ನಮ್ಗೆ ಸಿಗೋದಕ್ಕೆ ತುಂಬ ರೇರ್ ಅಂತಲೇ ಹೇಳ್ಬೋದು. ಆ ಥರ ಡಿಸೈನ್ಸಲ್ಲಿ ಇದು ಎಲ್ಲನೂ ನೋಡಿ, ಇದು ಫ್ಲವರ್ ಡಿಸೈನ್ಸು ಎಲ್ಲರಿಗೂ ತುಂಬ ಸೂಟಬಲ್ ಆಗುತ್ತೆ. ಆ ಥರ ಡಿಸೈನ್ಸ್ ನೋಡಿ, ಇದು ಎಲ್ಲರಿಗೂ ರೆಗ್ಯುಲರ್ ಯೂಸ್ಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಮತ್ತು ಇದು ನೋಡಿ, ಚಿಕ್ಕದು ಎಲ್ಲ ಆಲ್ಮೋಸ್ಟ್ ಪಿಕಾಕ್ ಡಿಸೈನ್ಸೇ ಬಂದಿರೋ ಹಂಗಿದೆ. ತುಂಬ ಡಿಫ್ರೆಂಟ್ ಆಗಿರೋ ಪಿಕಾಕ್ಸು. ಇದು ನೋಡಿ ರೆಗ್ಯುಲರ್ ಯೂಸ್ಗೆ 3 ಗ್ರಾಮ್ಸಲ್ಲಿ ನೋಡಿ, ಈ ಥರ ಇದಕ್ಕೆ ಹೋಗ್ಬಿಟ್ರೆ ನಾವು ರೆಗ್ಯುಲರ್ ಯಾವುದಾದ್ರು ಫಂಕ್ಷನ್ ಸಮೇತ ನಾವು ಹಾಕ್ಕೊಳೋ ಅಂಥ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಆ ಥರ ಡಿಸೈನ್ಸ್ ಇದೆಲ್ಲನೂ ಯಾಕಂದರೆ ನಮಗೆ ಸ್ವಲ್ಪ ಚಿಕ್ಕದ್ರಲ್ಲೇ ನಾನು ತುಂಬ ಇಷ್ಟಪಡೋ ಅಂಥ ಡಿಸೈನ್ಸ್ನ ನಾವು ಇಟ್ಕೊಂಡಿರ್ತೀರಿ. ತುಂಬ ಯುನೀಕಾಗಿ, ತುಂಬ ಡಿಫ್ರೆಂಟಾಗಿ, ಯಾಕಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸಿದ್ರೆ ನಾವು ಅದರಲ್ಲೂ ಸ್ವಲ್ಪ ಯುನೀಕ್ ಡಿಸೈನ್ಸ್ನ ನಾವು ಹುಡ್ಕೊಳ್ತೀರಿ. ಅದೇ ಥರನೇ ಮಿನಿಮಲ್ ಇವಾಗಿರೋ ಗೋಲ್ಡ್ ರೇಟಲ್ಲಂತೂ 13,000 ಅಬೋನೇ ಆಗುತ್ತೆ ಗ್ರಾಮು. ಅದರಲ್ಲಿ ನಮಗೆ ಈ ಥರ 2 ಗ್ರಾಮ್ಸಲ್ಲಿ 1 ಗ್ರಾಮಲ್ಲಿ ಮಾಡ್ಕೊಳ್ಳೋಂಥ ಜ್ಯುವೆಲರಿನ ನೀವು ಚೂಸ್ ಮಾಡ್ಕೊತೀರಾ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಿಮ್ಗೆ ಎಲ್ಲರಿಗೂ ಬಜೆಟ್ ಮೀರಿ ಹೋದರೆ, ಏಕೆಂದರೆ ನಮಗೆ ಇವಾಗ 5 ಗ್ರಾಮ್ಸ್ ಅಂದ್ರೂ 10,000 ಅಂದ್ರೂ 50 ಪ್ಲಸ್ 3 ಆಲ್ಮೋಸ್ಟ್ ಹತ್ತತ್ರ 70,000 5 ಗ್ರಾಮ್ಸ್ಗೆ 78,000 ಕೊಡಬೇಕು. ಅಂದರೆ ನಾವು 10 ಗ್ರಾಮ್ಸ್ ತೊಗೊಂಡ್ರೆ 1.5 ಲ್ಯಾಕ್. ಅಂದರೆ ನಾವು ರೆಗ್ಯುಲರಿ ಮಾಮೂಲಿ ನಾರ್ಮಲ್ ಅಂಗಡಿಯಲ್ಲಿ ತೊಗೊಂಡ್ರೆ, ಯಾಕಂದರೆ ನಾವು ಟೌನಲ್ಲಿರೋ ಅಂಗಡಿಗಳಲ್ಲಿ ನಾರ್ಮಲ್ ನಮ್ಮ ಶಾಪ್ಸಲ್ಲಿ ಗಿರ್ವಿ ಅಂಗಡಿಯಲ್ಲಿ ತೊಗೊಂಡ್ರೆ ಅದೆಲ್ಲನೇ ನಾರ್ಮಲ್ ರೇಟು. ಬಟ್ ಅದೇ ನಾವು ಶೋರೂಮ್ಸಲ್ಲಂತೂ ಹೋಗ್ತೀರಿ ಅಂದರೆ ಅದು ಇನ್ನೂ 1 to ಡಬಲ್ಲು. ಅವರು ವ್ಯಾಟು GST ಯಾವುದು ಎಲ್ಲನೂ ಸೇರಿಸಿ ಹಾಕ್ತಾರೆ. ಅದರಿಂದ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ನಿಮ್ಮಿಷ್ಟ ಎಲ್ಲಾದರೂ ತೊಗೊಳ್ರಿ. ಮತ್ತು ನಾವು ಯಾವತ್ತಿದ್ರೂ ನಾನು ಪ್ರಿಫರ್ ಮಾಡೋದೇ ಅಂದರೆ ಒಂದು ಸಣ್ಣ ವಸ್ತುನೇ ಆಗಲಿ ನೀವು ಮೇಕಿಂಗ್ ಮಾಡಿಸ್ಕೊಳ್ಳಿ, ಆವಾಗ ಗಟ್ಟಿನೂ ಬರುತ್ತೆ ಮತ್ತು ತುಂಬ ದಿನ ಬಾಳಿಕೆ ಬರುತ್ತೆ. ಇಲ್ಲ ಅಂದರೆ ನಾವು ನಾರ್ಮಲಾಗಿ ರೆಗ್ಯುಲರಾಗಿ ಹೋಗ್ಬಿಟ್ಟು ಸಣ್ಣ ಪುಟ್ಟದ್ದು ತೊಗೊಬೇಕು ಅಂದರೆ ತೊಗೊಂಡ್ಬಿಡ್ತೀರಿ. ಅದೇನಾಗುತ್ತೆ ಗೊತ್ತಾ, ಫ್ರಂಟಲ್ಲಿ ಚೆನ್ನಾಗಿ ಕೊಟ್ಟಿರ್ತಾರೆ, ಓಕೆ, ಇದು ಫ್ರಂಟ್ ಚೆನ್ನಾಗಿ ಕೊಟ್ಟಿರ್ತಾರೆ, ಹಿಂದೆ ಸ್ಕ್ರೂ ಚೆನ್ನಾಗಿ ಕೊಟ್ಟಿರೋದಿಲ್ಲ, ಇಲ್ಲ ಹಿಂದೆ ಸ್ಕ್ರೂ ಚೆನ್ನಾಗಿ ಕೊಟ್ಟಿರ್ತಾರೆ. ಎಲ್ಲೋ ಒಂದು ಹತ್ರ ಮಿಸ್ಟೇಕ್, ಮೇ ಬಿ ಇಲ್ಲಿ ಕಾರ್ವಿಂಗ್ಸಲ್ಲಿ ಬಂದಿರುತ್ತಲ್ಲ, ಒಂಥರ ಕಾರ್ವಿಂಗ್ಸ್ ಏನಾದರೂ ಬಂದಿದ್ದರೆ ಎಲ್ಲನೂ ಅಲ್ಲೆಲ್ಲ ತೆಳು ಮಾಡಿಬಿಟ್ಟಿರ್ತಾರೆ. ಆವಾಗ ಏನು ಗೊತ್ತಾ, ಒಂದು ಸ್ವಲ್ಪ ದಿನ ಆದಿದ ತಕ್ಷಣ ಅದು ಮುರಿದೋಗ್ಬಿಡುತ್ತೆ. ಅದರಿಂದನೇ ನಾವು ಯಾವತ್ತಿದ್ರೂ ಮಾಡಿಸ್ಕೊಳೋದು ತುಂಬ ಗಟ್ಟಿ ಬರುತ್ತೆ. ನಾವು ಚಿಕ್ಕದಾಗಿ ಮಾಡಿಸ್ಕೊಂಡ್ರು ಪರವಾಗಿಲ್ಲ, ತುಂಬ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ. ಯಾವತ್ತಾದರೂ ಅಷ್ಟೇ ಚೇಂಜ್ ಮಾಡೋಕ್ಕೆ ಪದೇ ಚೇಂಜ್ ಮಾಡೋಕ್ಕೆ ಎಲ್ಲಾಗುತ್ತೆ ಹೇಳಿ, ಆ ಥರ ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ. ಆ ಥರ ಡಿಸೈನ್ಸನ್ನ ನಾವು ಮಾಡಿಸ್ಕೊಬೇಕು. ಈ ಥರ ಡಿಸೈನ್ಸ್ನ ನಾವು ಪ್ರಿಫರ್ ಮಾಡಬೇಕು. ಯಾಕಂದರೆ ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿಯಾಗಿರಬೇಕು ಮತ್ತು ನಮಗೆ ಸ್ವಲ್ಪ ಯೂನಿಕ್ ಆಗಿರುವ, ರೆಗ್ಯುಲರ್ ಆದರೂ ಪರವಾಗಿಲ್ಲ, ನನಗಂತೂ ನೋಡೋಕ್ಕೆ ಚೆನ್ನಾಗಿರಬೇಕು ಅಷ್ಟೇ. ಆ ಥರ ಡಿಸೈನ್ಸ್ ಆಗಿರುತ್ತೆ ಇದೆಲ್ಲ. ನಾನು ರೆಗ್ಯುಲರ್ ಯೂಸ್ಗಂತೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ನೋಡಿ ಒಂದ್ಸತಿ ಟ್ರೈ ಮಾಡಿ. ನಿಮಗೆ ಯಾರ ಹತ್ರ ಆದ್ರೂ ಈ ಥರ ಡಿಸೈನ್ಸ್ ಏನಾದರೂ ಇದ್ದರೆ ಪ್ಲೀಸ್ ಕಾಮೆಂಟಲ್ಲಿ ಹೇಳಿ. ಅದು ಅವ್ರಿಗೂ ಅಷ್ಟೇ ಯಾವ ಥರ ಟೇಸ್ಟ್ ಇರುತ್ತೆ ಮತ್ತು ನಿಮಗೆ ಡಿಫ್ರೆಂಟ್ ಇರೋವಂಥ
ಇನ್ನೂ ಕಲೆಕ್ಷನ್ ಏನಾದರೂ ಬೇಕು ಅಂದರೆ ಗೋಲ್ಡ್ ಜ್ಯುವೆಲರ್ಸಲ್ಲಿ ಪ್ಲೀಸ್ ಕಾಮೆಂಟಲ್ಲಿ ನನಗೆ ತಿಳಿಸಿ. ನಿಮಗೆ ಅದೇ ಥರ ಜ್ಯುವೆಲರ್ಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಿಮ್ಗೆ ಯಾವುದಾದ್ರೂ ಬ್ರೈಡಲ್ ಜ್ಯುವೆಲರಿ ನಾನು ನೆಕ್ಸ್ಟು ಬರೋ ಇದರಲ್ಲಿ ಬ್ರೈಡಲ್ ಜ್ಯುವೆಲರಿನ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಮದುವೆ ಸೀಸನ್ ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಜ್ಯುವೆಲರಿ ಶಾಪಿಂಗನ್ನು ಮಾಡ್ತಾರೆ. ಬಟ್ ಇನ್ನೂ ಸ್ವಲ್ಪ ಜನ ಕಾಯ್ತಾ ಇರ್ಬೋದು ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾವುದಾದ್ರೂ ಗೋಲ್ಡ್ ರೇಟ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಪ್ಲೀಸ್ ನಾನು ಕಮೆಂಟಲ್ಲಿ ಹೇಳಿ, ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಗೋಲ್ಡ್ ರೇಟ್ ಯಾವ ಥರ ಕಮ್ಮಿ ಆಗುತ್ತೆ, ಯಾವ ಸಿಚುವೇಷನಲ್ಲಿ ಕಮ್ಮಿ ಆಗುತ್ತೆ, ಮತ್ತು ಏನಕ್ಕೆ ಕಮ್ಮಿ ಆಗುತ್ತೆ, ಮೇಯ್ನ್ ಅದನ್ನು ತಿಳ್ಕೊಬೇಕು ನೀವು. ಅದಕ್ಕೆ ಆದರೂ ಡಿಪೆಂಡ್ಸ್ ಅಪಾನ್ ನಾವು ಆಲ್ಮೋಸ್ಟ್ ಕಮ್ಮಿ ವೀಕ್ಲಿ ಒನ್ ಟೈಮ್ ಆದರೂ ಡೌನ್ ಆಗಿನೇ ಅದು ರೈಸ್ ಆಗೋದು. ಅಂದರೆ ಒಂದು ಹೆಜ್ಜೆ ಕೆಳಗಡೆ ಬಂದರೆ ಅದಕ್ಕಿಂತ 2 ಹೆಜ್ಜೆ ಮುಂದಕ್ಕೆ ಹೋಗುತ್ತೆ ಇನ್ನೊಂದು ದಿನ, ಆ ಥರ ಗೋಲ್ಡ್ ರೇಟ್ ಇರೋದು. ಅದಂತೂ ಕಮ್ಮಿ ಆಗುತ್ತೋ ಇಲ್ಲ ಅಂದಕ್ಕಿಂತನೂ ಕ್ಯೂರಿಯಾಸಿಟಿ ಆಗ್ಬಿಟ್ಟೈತೆ ಎಲ್ಲರಿಗೂ. ಕಮ್ಮಿ ಆಗುತ್ತೆ ಯಾವುದೇ ಕಾರಣಕ್ಕೂ ಅಷ್ಟು ಬೇಗ ಕಮ್ಮಿ ಆಗೋದಿಲ್ಲ. ಅದ್ರ ಬಗ್ಗೆ ಏನಾದರೂ ಪೂರ್ತಿ ಇನ್ಫಾರ್ಮೇಷನ್ ಯಾರಿಗಾದ್ರೂ ಬೇಕಾಗಿದೆ, ಗೋಲ್ಡ್ ರೇಟ್ ಬಗ್ಗೆ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ನಂಗೆ ಕಮೆಂಟಲ್ಲಿ ತಿಳಿಸಿ, ಆವಾಗ ಅದನ್ನು ನಾನು ತಿಳಿಸ್ಕೊಡ್ತೀನಿ. ನೀವು ಗೋಲ್ಡ್ ರೇಟ್ ಯಾವ ಥರ ನಾವು ಸೇವ್ ಮಾಡಬೇಕು, ಗೋಲ್ಡ್ ಯಾವ ಥರ ನಾವು ಸೇವ್ ಮಾಡಬೇಕು, ಗೋಲ್ಡ್ ಯಾವ ಥರ ಬೈ ಮಾಡಬೇಕು, ಅದ್ರ ಬಗ್ಗೆ ಏನಾದರೂ ಡೀಟೇಲ್ ಏನಾದರೂ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ